ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲೆ ಬಿಜೆಪಿ ನಿಯಂತ್ರಣದ ವಿರುದ್ಧ ಇಂಡಿಯಾ ಒಕ್ಕೂಟ ಮತ್ತೆ ಒಗ್ಗಟ್ಟಾಗ್ತಾ ಇದೆಯಾ? ಲೋಕಸಭೆ ಚುನಾವಣಾ ಪ್ರಚಾರದ ಸಂದರ್ಭದಂತೆಯೇ ಇಂಡಿಯಾ ಒಕ್ಕೂಟ ಮರಳಿ ಒಗ್ಗಟ್ಟಾಗಿರೋದು ಬಿಜೆಪಿಗೆ ರಾಜಕೀಯವಾಗಿ ಅಪಾಯಕಾರಿ ಆಗಬಹುದಾ? ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇಲ್ಲವಾಗಿಸಲು ಮೋದಿ ಸರ್ಕಾರ ಡೇಟಾ ರಕ್ಷಣೆಯನ್ನ ಬಳಸ್ತಾ ಇದೆಯಾ? ಡಿಪಿಡಿಪಿ ಕಾಯ್ದೆಯ ಸೆಕ್ಷನ್ 44(3) ಮಾಹಿತಿ ಹಕ್ಕಿಗೆ ನೇರ ಹೊಡೆತಾನ. ವೈಯಕ್ತಿಕ ಡೇಟಾ ರಕ್ಷಣೆ ಹೆಸರಿನಲ್ಲಿ ಆರ್ಟಿಐ ಕಾಯ್ದೆಯ ಬಲವನ್ನೇ ಬಲಿಕೊಡಲಾಗಿದೆಯಾ? ಪ್ರಭುತ್ವದ ವಿರುದ್ಧ ಜನರನ್ನ ಸಬಲಗೊಳಿಸುವ ಎಲ್ಲವನ್ನ ದುರ್ಬಲವಾಗಿಸುವ ವ್ಯವಸ್ಥಿತ ಪ್ರಯತ್ನ ನಡೆದಿದೆಯಾ? ಡೇಟಾ ಮಸೂದೆಯ ಕರಡು ರಚನೆ ವೇಳೆ ಸರ್ಕಾರ ಯಾಕೆ ವಿಪಕ್ಷಗಳ ಭಿನ್ನಾಭಿಪ್ರಾಯವನ್ನ ನಿರ್ಲಕ್ಷ್ಯ ಮಾಡಿತು? ತಿಳಿದುಕೊಳ್ಳುವ ಹಕ್ಕಿನಿಂದ ಕಾನೂನುಬದ್ಧವಾಗಿ ಅನುಮೋದಿತ ಮರೆಮಾಚುವ ಹಕ್ಕಿನ ಕಡೆಗೆ ದೇಶ ಸಾಗ್ತಾ ಇದೆಯಾ? ನಿನ್ನೆ ಮೊನ್ನೆಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಹಾಗೇನೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ತೆರಿಗೆ ಹಣದಿಂದಲೇ ಕೆಲಸ ಮಾಡುವಂತ ಸರ್ಕಾರ ನಮ್ಮ ಹಕ್ಕನ್ನೇ ಕಸಿತಿರುವ ಕಾಲವನ್ನ ನಾವೀಗ ನೋಡ್ತಿದೀವಿ. ಸರ್ಕಾರ ಏನ್ ಮಾಡ್ತಿದೆ, ನಮ್ಮ ಹಣದಿಂದ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ನಮ್ಮ ಹಕ್ಕು. ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡೆಯೋದು ಮಾಹಿತಿ ಹಕ್ಕು. ಈ ಕಾಯ್ದೆಯ ಮೂಲಕ ಸಮಾಜಕ್ಕೆ ಅಥವಾ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಇನ್ನು ಮುಂದೆ ನಮಗೆ ಸಿಗದಂತಾಗುವ ಕಾನೂನು ಜಾರಿಗೆ ಬಂದಿದೆ. ಪತ್ರಕರ್ತರ ಪಾಲಿಗಂತೂ ಇದು ಬಹಳ ಎಚ್ಚರದಿಂದ ಇರಬೇಕಾದಂತ ಹೊತ್ತು. ಮತದಾರರ ಪಟ್ಟಿ, ಪಡಿತರ ಚೀಟಿ, ಬ್ಯಾಂಕ್ಗೆ ಸಂಬಂಧಪಟ್ಟ ಯಾವುದೇ ವಂಚನೆ ಕಂಡು ಬಂದಲ್ಲಿ ಅದರಲ್ಲಿ ಭಾಗಿಯಾಗಿರುವ ಜನರ ಹೆಸರುಗಳನ್ನ ಪ್ರಕಟ ಮಾಡಿದ್ರೆ ಪತ್ರಕರ್ತರಿಗೆ ಅಥವಾ ಯಾವುದೇ ಇತರ ಸಾಮಾಜಿಕ ಕಾರ್ಯಕರ್ತರಿಗೆ 500 ಕೋಟಿ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದು. ಹೌದು, 500 ಕೋಟಿ ರೂಪಾಯಿ ದಂಡ. ಯಾವ ಪತ್ರಕರ್ತನ ಬಳಿನೂ 500 ಕೋಟಿ ರೂಪಾಯಿ ಇರೋದಿಲ್ಲ. ಈ ಕಾಯ್ದೆ ವಿರುದ್ಧ ಈಗ ವಿಪಕ್ಷಗಳು ಒಗ್ಗಟ್ಟಾಗಿವೆ. ಆರ್ಟಿಐ ತಿದ್ದುಪಡಿ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯಿಂದ ಸರ್ಕಾರದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳಿದುಕೊಳ್ಳೋಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸರ್ಕಾರದಲ್ಲಿ ಯಾವುದೇ ಯೋಜನೆಗಳಲ್ಲಿ ಯಾವುದೇ ವಂಚನೆ, ಹಗರಣ, ಭ್ರಷ್ಟಾಚಾರ ನಡೀತಾ ಇದ್ರೆ ನಮಗೆ ಅದನ್ನ ತಿಳಿಯೋ ಹಕ್ಕಿದೆ. ಆದ್ರೆ ಈಗ ಆ ಹಕ್ಕನ್ನ ನಮ್ಮಿಂದ ಕಸಿದುಕೊಳ್ಳಲಾಗ್ತಿದೆ. ಇಂಡಿಯಾ ಒಕ್ಕೂಟದ ನಾಯಕರು ಗುರುವಾರ ಪತ್ರಿಕಾಗೋಷ್ಠಿಯ ಮೂಲಕ ಈ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಡೇಟಾ ಸಂರಕ್ಷಣೆ ಕಾಯ್ದೆಯನ್ನ ಅಧಿಸೂಚನೆ ಮಾಡಬಾರದು, ಆದರೆ ಅದರಲ್ಲಿರುವ ಸೆಕ್ಷನ್ 44(3) ಮರುಪರಿಶೀಲಿಸಬೇಕು ಅಂತ ಪತ್ರ ಬರೆದಿದ್ದಾರೆ. ಕಾನೂನಿನ ಈ ಸೆಕ್ಷನ್ 44(3) ಒಂದು ತಿದ್ದುಪಡಿಯಾಗಿದೆ. ಈ ತಿದ್ದುಪಡಿ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆನೂ ಮಾಹಿತಿಯನ್ನ ಪಡೆಯೋದನ್ನ ಮತ್ತು ಪ್ರಕಟ ಮಾಡೋದನ್ನ ನಿಷೇಧಿಸುತ್ತೆ. ಡೇಟಾ ಸಂರಕ್ಷಣಾ ಕಾಯ್ದೆ ಮೂಲಕ ಯಾವುದೇ ವಂಚನೆ, ಸಂಬಂಧ ಹೆಸರುಗಳನ್ನ ಪ್ರಕಟಿಸೋಕೆ ಸಾಧ್ಯ ಇಲ್ಲ. ಈಗ ಯಾವುದೇ ವಂಚನೆ, ಹಗರಣದ ವಿಚಾರದಲ್ಲಿ ಆರ್ಟಿಐನಲ್ಲಿ ಹೆಸರುಗಳನ್ನ ನೀಡೋದಕ್ಕೆ ನಿರಾಕರಿಸಲಾಗ್ತಾ ಇದೆ. ದತ್ತಾಂಶ ಸಂರಕ್ಷಣಾ ಕಾಯ್ದೆಯ ಜಾರಿಗೆ ಬಂದಿರೋದ್ರಿಂದ ಯಾವುದೇ ಮಾಹಿತಿಯನ್ನ ನೀಡೋಕೆ ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ. ಒಂದ್ ವೇಳೆ ನಮ್ಗೆ ಹೇಗೋ ವಂಚನೆಗೆ ಸಂಬಂಧಪಟ್ಟ ಜನರ ಹೆಸರುಗಳು ತಿಳಿದು ಬಂದು ನಾವದನ್ನ ಬಹಿರಂಗಪಡಿಸಿದ್ರೆ ಸರ್ಕಾರ ಅದನ್ನ ಗೌಪ್ಯತೆಯ ಉಲ್ಲಂಘನೆ ಅಂತ ಹೇಳ್ಬೋದು. ಆ ಎಲ್ಲಾ ಮಾಹಿತಿ ಈಗ ಡೇಟಾ ಸಂರಕ್ಷಣೆ ಕಾಯ್ದೆಯಡಿಯಲ್ಲಿ ರಕ್ಷಿಸಲ್ಪಟ್ಟಿದೆ. ಅದನ್ನ ಪ್ರಕಟ ಮಾಡೋರಿಗೆ ಕೋಟ್ಯಾಂತರ ರೂಪಾಯಿ ದಂಡವನ್ನು ವಿಧಿಸಬಹುದು. ಈ ತಿದ್ದುಪಡಿ ಬಹಳ ವೈಯಕ್ತಿಕ ಮಾಹಿತಿಯನ್ನ ಬಹಿರಂಗಪಡಿಸೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದ್ರಿಂದ ಇದು ತೀರಾ ಕಠಿಣ ಆಗಿದೆ. ಮಾಹಿತಿ ಜನರನ್ನ ತಲುಪುವುದನ್ನ ತಡೆಯೋಕೆ ಎಲ್ಲಾ ಬಾಗಿಲುಗಳನ್ನ ಮುಚ್ಚಲಾಗಿದೆ. ನಮ್ಗೆ ಮಾಹಿತಿ ಹಾಗಾದ್ರೆ ಎಲ್ಲಿಂದ ಸಿಗತ್ತೆ? ಯಾವುದೇ ಮಾಹಿತಿಯನ್ನ ಕಂಡುಹಿಡಿಯೋಕೆ ಪ್ರಯತ್ನಿಸಿದ್ರೆ ಅದು ಸಿಗೋದಿಲ್ಲ. ಕಂಡುಹಿಡಿಯೋಕೆ ಪ್ರಯತ್ನ ಮಾಡಿದ್ರೆ ಅದನ್ನ ಪ್ರಕಟಿಸೋಕೆ ಸಾಧ್ಯ ಇಲ್ಲ. ಪ್ರಕಟ ಮಾಡಿದ್ರೆ ಜೈಲ್ ಶಿಕ್ಷೆ ಆಗತ್ತೆ, ದಂಡ ವಿಧಿಸಲಾಗತ್ತೆ. ನಿಮ್ಗೆ ಆರ್ಟಿಐ ಮೂಲಕ ಮಾಹಿತಿ ನೀಡಲಾಗೋದಿಲ್ಲ. ಪತ್ರಕರ್ತರು ಕೂಡ ಹೆಸರುಗಳನ್ನ ಮುದ್ರಿಸೋಕೆ ಸಾಧ್ಯ ಇಲ್ಲ. ಇದರೊಂದಿಗೆ ಪಾರದರ್ಶಕತೆಯೂ ಇಲ್ಲವಾಗತ್ತೆ. ಆರ್ಟಿಐ ಕಾಯ್ದೆಯ ಸೆಕ್ಷನ್ 8(1)(j)ಯನ್ನೇ ಇದು ಕೊಂದು ಹಾಕಿದೆ. ಸಂಸತ್ತು ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಇರಿಸಬಹುದಾದ ಯಾವುದೇ ಮಾಹಿತಿಯನ್ನ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ನಿರಾಕರಿಸಲಾಗೋದಿಲ್ಲ ಅಂತ ಅದು 8(1)(j) ಹೇಳುತ್ತೆ. ಆದ್ರೆ ಈಗ ಅದಕ್ಕೆ ಹಾನಿಯಾಗಿದೆ. ಈಗ ಆ ಮಾಹಿತಿ ಆರ್ಟಿಐ ಮೂಲಕ ಲಭ್ಯ ಇರೋದಿಲ್ಲ. ಇದು ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಕಾನೂನು ಅನ್ನೋದೇ ಆತಂಕದ ವಿಷಯ. ಸಾರ್ವಜನಿಕ ಹಿತಾಸಕ್ತಿ ಅಥವಾ ಸಾರ್ವಜನಿಕ ಚಟುವಟಿಕೆಗೆ ಸಂಬಂಧವಿಲ್ಲದ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಇಲ್ಲದೆ ಗೌಪ್ಯತೆಯ ಮೇಲೆ ಅನಗತ್ಯ ಆಕ್ರಮಣಕ್ಕೆ ಕಾರಣವಾಗುವ ವೈಯಕ್ತಿಕ ಮಾಹಿತಿಯನ್ನ ನಿರಾಕರಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಈಗ ಅವರು ಯಾವುದೇ ವೈಯಕ್ತಿಕ ಮಾಹಿತಿ ಕೊಡಲಾಗದು ಅಂತ ಮುಚ್ಚಿಟ್ಟಿದ್ದಾರೆ. ಹಾಗಾಗಿ ನೀವು ಭ್ರಷ್ಟಾಚಾರದ ಬಗ್ಗೆ ಅಥವಾ ಯಾವುದೇ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಜನರ ಬಗ್ಗೆ ಅಥವಾ ಯಾವುದೇ ವಂಚನೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಅದನ್ನ ವೈಯಕ್ತಿಕ ಮಾಹಿತಿ ಅಂತ ನಿರಾಕರಿಸ್ತಾರೆ ಅಂತ ವಕೀಲ ಪ್ರಶಾಂತ್ ಭೂಷಣ್ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಮಾಹಿತಿ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂತ ಹೇಳಿತ್ತು. ಯಾಕಂದ್ರೆ ನಾಗರಿಕರು ಮಾಲೀಕರು ಮತ್ತು ಉಳಿದವರು ಅವರ ಸೇವಕರು. ಆದ್ರಿಂದ ನಾಗರಿಕರು, ಸಾರ್ವಜನಿಕ ಸೇವಕರು ಏನ್ ಮಾಡ್ತಿದ್ದಾರೆ ಅಂತ ತಿಳಿದುಕೊಳ್ಳುವ ಹಕ್ಕನ್ನ ಹೊಂದಿದ್ದಾರೆ.
ಆದರೆ ಈಗ ಅವರು ಈ ಮಾಹಿತಿಯನ್ನ ಅದು ವೈಯಕ್ತಿಕ ಮಾಹಿತಿಯಾಗಿದ್ರೆ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಸೆಕ್ಷನ್ 44(3) ಆರ್ಟಿಐ ಕಾಯ್ದೆಯ ಸೆಕ್ಷನ್ 8(1)(j) ಅನ್ನ ತಿದ್ದುಪಡಿ ಮಾಡ್ತಿದೆ ಮತ್ತು ಈಗದು ಎಲ್ಲ ಮಾಹಿತಿಯನ್ನ ತಡೆಯುತ್ತೆ. ಇದರ ವಿರುದ್ಧ ಮೊದಲ ಬಾರಿಗೆ ಇಂಡಿಯಾ ಒಕ್ಕೂಟ ಒಗ್ಗಟ್ಟಿನ ಧ್ವನಿ ಎತ್ತಿದೆ. ಇದೇ ಮೊದಲ ಬಾರಿಗೆ ಇಂಡಿಯಾ ಒಕ್ಕೂಟದ ಸಂಸದರು ಮತ್ತು ನಾಯಕರು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿದ್ದಾರೆ ಮತ್ತು ಇದರ ವಿರುದ್ಧ ತಮ್ಮ ಧ್ವನಿ ಎತ್ತುತ್ತಾ ಇದ್ದಾರೆ. ಸರ್ಕಾರವನ್ನ ಪ್ರಶ್ನೆ ಮಾಡುವ ಮತ್ತು ತನಿಖಾ ಪತ್ರಿಕೋದ್ಯಮ ಮಾಡುವ ಎಲ್ಲ ವೇದಿಕೆಗಳ ದಾರಿಯಲ್ಲಿ ಈ ಕಾನೂನಿನ ಮೂಲಕ ಹಲವು ಅಡೆತಡೆಗಳನ್ನ ಸೃಷ್ಟಿ ಮಾಡಲಾಗ್ತಿದೆ. ಪತ್ರಿಕೋದ್ಯಮ ಮಾಡೋಕೆ ಸಾಧ್ಯವಾಗದಷ್ಟು ಅಡೆತಡೆಗಳನ್ನ ಸೃಷ್ಟಿ ಮಾಡಲಾಗ್ತಿದೆ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 ಸ್ವತಂತ್ರ ಪತ್ರಕರ್ತರಿಗೆ ದೊಡ್ಡ ಸವಾಲುಗಳನ್ನ ತಂದಿದೆ. ಈಗಾಗಲೇ ಗೊತ್ತಾಗಿರುವ ಹಾಗೆ ಈ ಕಾಯ್ದೆಯಲ್ಲಿ ಪತ್ರಿಕೋದ್ಯಮಕ್ಕಿದ್ದ ವಿನಾಯಿತಿಯನ್ನ ತೆಗೆದುಹಾಕಲಾಗಿದೆ. ಅಂದ್ರೆ ಈಗ ಪತ್ರಕರ್ತರು ವೈಯಕ್ತಿಕ ಡೇಟಾವನ್ನ ಬಹಿರಂಗಗೊಳಿಸುವ ಮೊದಲು ಆ ಜನರಿಂದ ಅನುಮೋದನೆಯನ್ನ ಪಡಿಬೇಕಾಗತ್ತೆ. ಇದು ತನಿಖಾ ವರದಿ ಮಾಡೋಕೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಈ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಯಾವುದೇ ವಿನಾಯಿತಿಯನ್ನ ಇರಿಸಲಾಗಿಲ್ಲ. ಇದರಿಂದಾಗಿ ಸೂಕ್ಷ್ಮ ವಿಷಯಗಳ ಕುರಿತು ವರದಿ ಮಾಡುವ ಪತ್ರಕರ್ತರಿಗೆ ಸೆನ್ಸಾರ್ಶಿಪ್ ಮತ್ತು ಕಾನೂನು ಅಪಾಯಗಳು ಹೆಚ್ಚಾಗಬಹುದು. ಈ ನಿಬಂಧನೆಗಳಿಂದಾಗಿ ತನಿಖಾ ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಒತ್ತಡ ಹೆಚ್ಚಾಗಬಹುದು. ಯಾಕಂದ್ರೆ ಪತ್ರಕರ್ತರ ಮೇಲೆ ಹೆಚ್ಚುವರಿ ಕಾನೂನು ಮತ್ತು ನೈತಿಕ ಹೊರೆ ಹೆಚ್ಚಾಗುತ್ತೆ. ಕಳೆದ 11 ವರ್ಷಗಳಲ್ಲಿ ಮಡಿಲ ಮೀಡಿಯಾ ಏನಾಗಿದೆ ಅಂತ ಗೊತ್ತೇ ಇದೆ. ಅದು ವಿಷಪೂರಿತವಾಗಿದೆ, ಅದು ಗಲಭೆಕೋರ ಪತ್ರಿಕೋದ್ಯಮ ಆಗಿದೆ. ಮತ್ತೀಗ ಈ ಸರ್ಕಾರ ಅದನ್ನೇ ಬಯಸ್ತಾ ಇದೆ. ಸರ್ಕಾರವನ್ನ ಪ್ರಶ್ನೆ ಮಾಡುವ ಪತ್ರಕರ್ತರ ರೆಕ್ಕೆಗಳನ್ನ ಕತ್ತರಿಸಬೇಕು ಅನ್ನೋದಕ್ಕಾಗಿ ಸರ್ಕಾರ ಹಾತೊರಿತಾ ಇದೆ. ಮಾಹಿತಿ ಹಕ್ಕು ಸಾಮಾನ್ಯ ಮನುಷ್ಯನ ಕೈಯಲ್ಲಿರುವಂತಹ ದೊಡ್ಡ ಶಕ್ತಿಯಾಗಿದೆ ಮತ್ತು ಈ ಸರ್ಕಾರ ಅದನ್ನ ಕೊನೆಗೊಳಿಸೋಕೆ ಬಯಸುತ್ತೆ. ಈ ಸೆಕ್ಷನ್ 44(3) ಮಾಹಿತಿ ಹಕ್ಕು ಕಾಯ್ದೆಯನ್ನ ಸಮಾಧಿ ಮಾಡ್ತಾ ಇದೆ. ಹೊಸ ತಿದ್ದುಪಡಿಗಳಿಂದ ಮಾಹಿತಿ ಹಕ್ಕು ಕಾಯ್ದೆಯನ್ನ ಅಂದ್ರೆ ಮಾಹಿತಿ ಹಕ್ಕನ್ನ ಶಾಶ್ವತವಾಗಿ ಹೂತ್ ಹಾಕುವ ಪ್ರಯತ್ನ ನಡೀತಾ ಇದೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ಸೆಕ್ಷನ್ 44(3) ಆರ್ಟಿಐ ಕಾಯ್ದೆಯ ಮೇಲೆ ಹೇಗೆ ದೊಡ್ಡ ಪರಿಣಾಮ ಬೀರುತ್ತೆ. ಈ ಹಿಂದೆ ವೈಯಕ್ತಿಕ ಮಾಹಿತಿಯನ್ನ ಬಹಿರಂಗಪಡಿಸೋದು ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿಲ್ಲದಿದ್ರೆ ಅಥವಾ ಅದು ಯಾರೊಬ್ಬರ ಗೌಪ್ಯತೆಗೆ ಅನಗತ್ಯವಾಗಿ ಅಪಾಯವನ್ನ ಉಂಟು ಮಾಡಿದ್ರೆ ಮಾತ್ರ ಅದನ್ನ ತಡೆ ಹಿಡಿಬಹುದಿತ್ತು. ಆದ್ರೆ ಈಗ ಈ ಹೊಸ ನಿಬಂಧನೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಆಯ್ಕೆಯನ್ನ ತೆಗೆದುಹಾಕಲಾಗಿದೆ. ಅಂದ್ರೆ ಈಗ ಸರ್ಕಾರ ಯಾವುದೇ ವಿನಾಯಿತಿ ಇಲ್ಲದೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ತಡೆ ಹಿಡಿಬಹುದು. ಇದು ಸರ್ಕಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸೇವಕರಿಗೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಯನ್ನು ತಡೆಯಬಹುದು. ಇದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಮೇಲೆ ಪರಿಣಾಮ ಬೀರಬಹುದು. ಈ ಬದಲಾವಣೆ ಆರ್ಟಿಐ ಕಾಯ್ದೆಯ ಉಲ್ಲಂಘನೆ ಆಗಿದೆ ಅಂತ ವಿಮರ್ಶಕರು ಹೇಳ್ತಾರೆ. ಇದು ಕಾಯ್ದೆಯ ಉದ್ದೇಶವನ್ನ ದುರ್ಬಲಗೊಳಿಸುತ್ತೆ ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಅಪಾಯವನ್ನ ಉಂಟು ಮಾಡಬಹುದು. ಈ ಸರ್ಕಾರ ಆರ್ಟಿಐ ಕಾಯ್ದೆಯನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿದೆ ಅಂತ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಹೇಳಿದ್ದಾರೆ. ಬಿಹಾರದಲ್ಲಿ ನಿರ್ಮಿಸಲಾಗ್ತಿರುವ ವಿವಿಧ ಸೇತುವೆಗಳು ಮುರಿದು ಬೀಳ್ತಿವೆ ಅಂತ ನೀವು ತಿಳಿದುಕೊಳ್ಳೋಕೆ ಬಯಸಿದ್ರೆ ಅಧಿಕಾರಿಗಳು ಈ ಸೇತುವೆಗಳನ್ನ ಯಾವ ಗುತ್ತಿಗೆದಾರರಿಗೆ ನೀಡಿದ್ದಾರೆ, ಒಬ್ಬನೇ ಒಬ್ಬ ಗುತ್ತಿಗೆದಾರ ಎಲ್ಲಾ ಸೇತುವೆಗಳ ಗುತ್ತಿಗೆಯನ್ನ ಪಡೆದಿದ್ದಾರಾ ಅಂತ ಕೇಳ್ತೀರಿ. ಅದ್ ನಿಮ್ ಹಕ್ಕು. ಆ ಹಕ್ಕನ್ನ ಈ ವಂಚನೆಯ ಮೂಲಕ ನಾಗರಿಕರಿಂದ ಕಸಿದುಕೊಳ್ಳಲಾಗಿದೆ ಅಂತ ಗೌರವ್ ಗೊಗೊಯ್ ಹೇಳಿದ್ದಾರೆ. ಪಬ್ಲಿಕ್ ಇಂಟ್ರೆಸ್ಟ್ ರಿಲೇಟೆಡ್ जो बातें हैं, जो कार्व आउट्स हैं, जो गाइडलाइंस हैं, वो पूरा डिजिटल डेटा प्रोटेक्शन एक्ट जो रिसेंटली पास है उसको काट दिया. तो कल अगर आप जानना चाहते हैं कि बिहार में जो विभिन्न जो पुल बनाए जा रहे हैं, पुल टूटे जा रहे हैं, ये पुल अधिकारियों ने किस कॉन्ट्रैक्टर को दिया, कौन है वो कॉन्ट्रैक्टर? क्योंकि आप जानना चाहते हैं कि एक ही कॉन्ट्रैक्टर को क्या सारे पुल की ठेका मिला हुआ है. तो आज जो जानकारी आपका अधिकार है, जो सूचना का जो अधिकार है, उस अधिकार को आज इस छल के द्वारा उस अधिकार को नागरिकों से छीना गया. Very surreptitiously, maliciously and mischievously, the right of citizens to information has been snatched by the recent Digital Data Protection Act. ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಮೋದಿ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ತನ್ನ ದೌರ್ಬಲ್ಯವನ್ನ ಮರೆಮಾಚೋಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅನ್ನೋದು. ಕಳೆದ 10-11 ವರ್ಷಗಳಲ್ಲಿ ಪತ್ರಿಕೋದ್ಯಮಕ್ಕೆ ಏನಾಯ್ತು ಅನ್ನೋದನ್ನ ನಾವು ಮರಿಬಾರ್ದು. ಸುದ್ದಿವಾಹಿನಿಗಳು ಮತ್ತು ಪತ್ರಿಕೆಗಳು ಗಲಭೆಕೋರ ಮಾಧ್ಯಮಗಳಾಗಿ ಮಾರ್ಪಟ್ಟಿರೋದ್ರಿಂದ ಬಿಜೆಪಿಯ ಚುನಾವಣಾ ಅಜೆಂಡಾ ಮುಂದುವರಿಯುತ್ತೆ. ಅವರು ನಿಮ್ಮನ್ನ ಅಪ್ರಸ್ತುತ ವಿಷಯಗಳಲ್ಲಿ ಸಿಕ್ಕಾಕ್ಸೋಕೆ ಬಯಸ್ತಾರೆ. ಈ ಸರ್ಕಾರ ಹಣದುಬ್ಬರ ಮತ್ತು ನಿರುದ್ಯೋಗದಂತಹ ವಿಷಯಗಳ ಬಗ್ಗೆ ಯಾರೇ ಪ್ರಶ್ನೆ ಮಾಡುವುದನ್ನ ಬಯಸೋದಿಲ್ಲ. ಇದನ್ನ ತಡೆಯೋದಕ್ಕೆ ಅಂತಾನೆ ಅದು ಪತ್ರಕರ್ತ ಮಾಹಿತಿ ಪ್ರಕಟ ಮಾಡದಂತೆ ಆತನ ಆ ಹಕ್ಕನ್ನ ಕಸ್ಕೊಳ್ತಾ ಇದೆ ಮತ್ತು ಮೂಲ ಯಾರು ಅಂತ ತಿಳಿಸೋಕೆ ಅವನ ಮೇಲೆ ಒತ್ತಡ ಹೇರತ್ತೆ. ಇದಾದ ಬಳಿಕ ಸರ್ಕಾರದೊಳಗೆ ಕುಳಿತಿರುವ ಆ ಮೂಲವನ್ನ ತೆಗೆದುಹಾಕಲಾಗುತ್ತೆ. ಭ್ರಷ್ಟಾಚಾರ ನಡೀತಿರುವುದನ್ನ ನೋಡ್ತಾ ಇದ್ರೆ ಅಂಥವರು ಮೌನವಾಗಿರ್ಬೇಕು ಅಂತ ಈ ಸರ್ಕಾರ ನಿರೀಕ್ಷೆ ಮಾಡುತ್ತೆ. ಈ ಸರ್ಕಾರ ತನ್ನ ವೈಫಲ್ಯಗಳನ್ನ ಮರೆಮಾಚೋಕೆ ಇದನ್ನೆಲ್ಲ ಮಾಡ್ತಿದೆ ಅಂತ ವಿರೋಧ ಪಕ್ಷದ ಸಂಸದರು ಹೇಳ್ತಿದ್ದಾರೆ. ಇನ್ಮುಂದೆ ಸರ್ಕಾರಕ್ಕೆ ತನ್ನ ವೈಫಲ್ಯಗಳ ಬಗ್ಗೆನೂ ಚಿಂತೆ ಇಲ್ಲ. ಯಾಕಂದ್ರೆ ಅದ್ಯಾವುದೂ ಕೂಡ ಜನರಿಗೆ ಗೊತ್ತಾಗದಂತೆ ಮರೆಮಾಚಬಹುದು ಮತ್ತು ಜನರನ್ನ ದಾರಿ ತಪ್ಪಿಸಬಹುದು. ಜನರನ್ನ ದಾರಿ ತಪ್ಪಿಸ್ತಾನೆ ಬಂದಿರುವಂತ ಈ ಸರ್ಕಾರಕ್ಕೆ ಇನ್ಮುಂದೆ ಇದು ಇನ್ನೂ ದೊಡ್ಡ ಅಸ್ತ್ರ ಆಗುತ್ತೆ.
ಇಂಡಿಯಾ ಒಕ್ಕೂಟ ಮೋದಿ ಸರ್ಕಾರದ ಡೇಟಾ ಸಂರಕ್ಷಣಾ ಕಾಯ್ದೆ ವಿರುದ್ಧ ಹೋರಾಟವನ್ನ ಶುರು ಮಾಡಿದೆ. ಜನರ ಮಾಹಿತಿಯ ಹಕ್ಕಿನ ಮೇಲೇನೆ ಪ್ರಹಾರ ಮಾಡುವ ಈ ಕಾಯ್ದೆ ವಿರುದ್ಧದ ಇಂಡಿಯಾ ಒಕ್ಕೂಟದ ಹೋರಾಟ ಮೋದಿ ಸರ್ಕಾರದ ವಿರುದ್ಧದ ಪರಿಣಾಮಕಾರಿ ರಾಜಕೀಯ ಹೋರಾಟವಾಗಿ ರೂಪುಗೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.